ನಮಸ್ಕಾರ ಸ್ನೇಹಿತರೆ. ಜೀವನದ ಜಂಜಾಟದಿಂದ ಸ್ವಲ್ಪ ದೂರ ಹೋಗಿ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಜಾಗಕ್ಕೆ ಹೋಗಬೇಕು ಅಂತ ಅಂದ್ಕೊಳ್ತಿದ್ದೀರಾ? ಹಾಗಾದರೆ ಬನ್ನಿ. ಇವತ್ತು ನಾನು ನಿಮ್ಮನ್ನು ಬೆಂಗಳೂರಿನ ಹತ್ತಿರ ಇರೋ ಒನ್ ಆಫ್ ದಿ ಬೆಸ್ಟ್ ಬ್ಯೂಟಿಫುಲ್ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದೇ ಚಿಕ್ಕಬಳ್ಳಾಪುರದ ಈಶಾ ಫೌಂಡೇಶನ್ ಆದಿಯೋಗಿ. ಇವತ್ತಿನ ವ್ಲಾಗ್ನಲ್ಲಿ ಈ ಸುಂದರವಾದ ಜಾಗ ಹೇಗಿರುತ್ತೆ ಅಂತ ಕಂಪ್ಲೀಟಾಗಿ ತೋರಿಸ್ತೀನಿ ಬನ್ನಿ. ಆದಿಯೋಗಿ ಪ್ರತಿಮೆ 112 ಅಡಿ ಎತ್ತರದ ಭವ್ಯವಾದ ಶಿವನ ಪ್ರತಿಮೆ ಇಲ್ಲಿದೆ. ಇಲ್ಲಿನ ಪ್ರಮುಖ ಆಕರ್ಷಣೆ, ಇಲ್ಲಿರುವ ನಾಗದೇವತೆಯ ಸನ್ನಿಧಿಯಲ್ಲಿ ವಿಶೇಷ ಪೂಜೆಗಳನ್ನು ಕೂಡ ಸಲ್ಲಿಸಬಹುದು. ದರ್ಶನದ ಸಮಯ ಬೆಳಗ್ಗೆ 6ರಿಂದ ರಾತ್ರಿ 8 ಗಂಟೆವರೆಗೆ ಇರುತ್ತದೆ ಉಚಿತವಾಗಿ. ನಾವು ದೇವನಹಳ್ಳಿ ಪ್ರಮುಖ ದೇವಸ್ಥಾನದ ಶ್ರೀ ಕೋಟೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ. ಇಲ್ಲಿ ದೇವನಹಳ್ಳಿ ಕೋಟೆ ಒಳಗಡೆ ಇರುವ ಅತ್ಯಂತ ಹಳೆಯ ಮತ್ತು ಸುಂದರವಾದ ದೇವಸ್ಥಾನದಲ್ಲಿ ಇಲ್ಲಿಯ ಶಿಲ್ಪಕಲೆ ಮತ್ತು ದ್ರಾವಿಡ್ ಶೈಲಿಯ ವಾಸ್ತುಶಿಲ್ಪ ಅದ್ಭುತವಾಗಿದೆ. ಹಾಗೆ ನಾವು ಅದನ್ನು ಮುಗಿಸ್ಕೊಂಡು ಇಲ್ಲಿ ನಂದಿ ಬೆಟ್ಟಕ್ಕೆ ಹೋದ್ವಿ. ನಂದಿ ಬೆಟ್ಟ ದೇವಾಲಯದಲ್ಲಿ ಬಸವಣ್ಣನ ಮೂರ್ತಿ ಕೂಡ ಅತಿ ದೊಡ್ಡದಾಗಿತ್ತು. ಆದಿಯೋಗಿ ಪ್ರತಿಮೆಯ ಮುಂಭಾಗದಲ್ಲಿ ಯೋಗೇಶ್ವರ ಲಿಂಗವನ್ನು ಪ್ರತಿಷ್ಠಾಪಿಸಲಾಗಿದೆ. ಈ ಲಿಂಗದ ಮೇಲೆ ದಕ್ಷಿಣ ಭಾರತದ 4 ಭಾಷೆಗಳಲ್ಲಿ ಶಂಭೋ ಎಂದು ಕೆತ್ತಲಾಗಿದೆ. ಇಲ್ಲಿರುವ ಮತ್ತು ನಾಗಮಂಟಪದಲ್ಲಿ ದೊಡ್ಡ ನಾಗದೇವತೆಯ ಪ್ರತಿಮೆಯೂ ಕೂಡ ಇದೆ. ಯೋಗ ಸಂಸ್ಕೃತಿಯಲ್ಲಿ ನಾಗ ಅಂದರೆ ಕುಂಡಲಿನ ಶಕ್ತಿ ಅಂಥೇಳಿ ಸಂಕೇತ. ಭಕ್ತರು ನಾಗದೋಷ ನಿವಾರಣೆಗೆ ಇಲ್ಲಿ ಕೂಡ ಪೂಜೆಗಳನ್ನು ಸಲ್ಲಿಸ್ತಾರೆ. ಇಲ್ಲಿಗೆ ಬರಲು ಯಾವುದೇ ಎಂಟ್ರಿ ಫೀಸ್ ಇರಲ್ಲ. ಪಾರ್ಕಿಂಗ್ಗೆ ಮಾತ್ರ ಸ್ವಲ್ಪ ಶುಲ್ಕವಿರುತ್ತದೆ. ಪ್ರತಿ ಸಂಜೆ 7 ಗಂಟೆಗೆ ಈ ಶೋವನ್ನು ಆರಂಭವಾಗುತ್ತದೆ. 14 ನಿಮಿಷಗಳ ಕಾಲ ಲೇಸರ್ ಶೋ ಪ್ರದರ್ಶನ ಇರುತ್ತದೆ. ಇದರಲ್ಲಿ ಆದಿಯೋಗಿ ಹೇಗೆ ಯೋಗವನ್ನು ಸಪ್ತರ್ಷಿಗಳಿಗೆ ಬೋಧಿಸಿದರು ಮತ್ತು ಮನುಷ್ಯ ತನ್ನ ಮಿತಿಯನ್ನು ಹೇಗೆ ಮೀರಬಹುದು ಎಂಬುದರ ಒಂದು ಕಥೆಯ ರೂಪದಲ್ಲಿ ಇಲ್ಲಿ ಲೇಸರ್ ಶೋ ಅಲ್ಲಿ ರಾತ್ರಿ ತೋರಿಸಲಾಗುತ್ತದೆ.
ನೋಡಿದ್ರಲ್ಲ ಫ್ರೆಂಡ್ಸ್, ಈ ಜಾಗದ ಶಾಂತಿ ಮತ್ತು ಅಲ್ಲಿನ ಶಿಲ್ಪಕಲೆ ನನ್ನ ಮನಸ್ಸಿಗೆ ತುಂಬಾ ನೆಮ್ಮದಿ ಕೊಡ್ತು. ಚಿಕ್ಕಬಳ್ಳಾಪುರದ ಆದಿಯೋಗಿ ಮತ್ತು ದೇವನಹಳ್ಳಿಯ ಸುಂದರ ದೇಗುಲಗಳ ದರ್ಶನ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ನೀವು ಇನ್ನೂ ಇಲ್ಲಿಗೆ ಬಂದಿಲ್ಲ ಅಂತಂದರೆ ಖಂಡಿತ ವಿಸಿಟ್ ಮಾಡಿ. ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಂಥದ್ದೇ ಇಂಟ್ರೆಸ್ಟಿಂಗ್ ಟ್ರಾವೆಲ್ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವ್ಲಾಗ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.